ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ದೆಹಲಿಗೆ ದಿಢೀರ್ ಭೇಟಿ ನೀಡಿರತಕ್ಕಂಥ ಔಟ್ಕಮ್ ಏನು, ಯಾಕೆ ದೆಹಲಿಗೆ ಹೋಗಿದ್ರು ಮತ್ತು ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಎಲ್ಲದಕ್ಕಿಂತ ಪ್ರಮುಖವಾಗಿ JDS ಮತ್ತು ಬಿಜೆಪಿ ನಡುವಿನ ಮೈತ್ರಿಯ ಕಥೆ, ಸೀಟು ಬಿಕ್ಕಟ್ಟಿನ ಕಥೆ ಏನಾಯಿತು, ಏನು ಹೇಳಿದ್ರು ಬಿಜೆಪಿ ಹೈಕಮಾಂಡ್, ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ತಮ್ಮ ಪ್ಲೇಟ್ ಅನ್ನೇ ಬದಲಾಯಿಸಿಬಿಟ್ರು, ಅಷ್ಟೇ ಅಲ್ಲದೆ BY ವಿಜೇಂದ್ರ ಅವರ ಒಂದು ತಂದೆ ಕೂಡ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ಕೂಡ ತಮ್ಮ ಮಾತಿನ ವರಸೆಯನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ, ಯಾಕೆ ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿದೆ. ಆ ಕುರಿತ ವಿಶೇಷ ಮಾಹಿತಿಯನ್ನ, ದೆಹಲಿ ಅಂಗಳದಲ್ಲಿ ನಡೆದಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಯನ್ನ, ಬಿಜೆಪಿ ಮತ್ತು JDS ನಡುವೆ ನಡೆದಿರ್ತಕ್ಕಂಥ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ವಿಜೇಂದ್ರ ಏನು ಅಧಿವೇಶನ ಮುಗಿದ ಮರುದಿನವೇ ದೆಹಲಿಗೆ ಹೋಗಿಬಿಟ್ಟಿದ್ರು. ದೊಡ್ಡ ಮಟ್ಟದ ಒಂದು ಯೋಜನೆಗಳನ್ನ ಮತ್ತು ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಅವರು ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಮುಂದುವರಿಕೆ ಇದೆಯಲ್ಲ, ಅದರ ಬಗ್ಗೆ ಕುರಿತಂತೆ ಮತ್ತು ಬಿಜೆಪಿಯ ಒಂದು ಬಂಡಾಯ ಶಾಸಕರಿದ್ದಾರಲ್ಲ ಅವರ ಕುರಿತಂತೆ ಒಂದು ಸ್ಪಷ್ಟ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಈ ತರದ 3-4 ವಿಚಾರಗಳನ್ನ ಇಟ್ಕೊಂಡು ಅವರು ಹೋಗಿದ್ರು ಅಲ್ವಾ. ಆದರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಅವರು ದೆಹಲಿಗೆ ಹಾರಿದ್ದು ಬಹಳ ಪ್ರಮುಖ ವಿಚಾರ ಯಾವುದು ಅಂದ್ರೆ JDS ಜೊತೆಗಿನ ಮೈತ್ರಿ ಮತ್ತು ಈಗೇನು ಚುನಾವಣೆಗಳು ಬರ್ತಾ ಇದೆಯಲ್ಲ, ಆ ಚುನಾವಣೆಗಳಲ್ಲಿ JDS ಜೊತೆಗೆ ಸೀಟು ಹಂಚಿಕೆ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಅವರು ಹೋಗಿದ್ರು. ನೋಡಿ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ JDS ನವರು ಒಂದು ರೀತಿಯ ಕಟ್ಟಪ್ಪಣೆಗಳನ್ನ ಮತ್ತು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 100 ಸ್ಥಾನಗಳು ಬೇಕು ಮತ್ತು ಈಗೇನು GBA ಚುನಾವಣೆ ಬಂದಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥದ್ದು, ಬೆಂಗಳೂರಿನಲ್ಲಿ ನಡೆಯುವಂತಹ ಈ BBMP ಚುನಾವಣೆಗಳ ಲೆಕ್ಕಾಚಾರದಲ್ಲಿ 120 ಸೀಟುಗಳು ಬೇಕು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ಕೂಡ JDS ಕಂಡೀಷನ್ ಹಾಕಿಬಿಟ್ಟಿದೆ ಬಿಜೆಪಿಗೆ. ಹಾಗಾಗಿ ಇದು ಒಂದು ರೀತಿಯ ನುಂಗ್ಲಾರದ ತುತ್ತಾಗಿ ಬಿಜೆಪಿಗೆ ಪರಿಣಮಿಸಿತ್ತು. ಬಿಜೆಪಿಯ ಹಲವಾರು ನಾಯಕರು ಮತ್ತು ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, JDSಗೆ ಇಷ್ಟು ಮಟ್ಟದ ನಾವು ಆದ್ಯತೆಯನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರ ಹಿಡಿಯುವಂಥದ್ದು ಅಥವಾ ಹೆಚ್ಚು ಸೀಟನ್ನು ಗೆಲ್ಲುವಂಥದ್ದು, ಅಥವಾ ಏನು BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ರಿಪೀಟೆಡ್ಲಿ ಹೇಳ್ತಾ ಬಂದಿದ್ರಲ್ಲ, ಸ್ವಂತ ಬಲದಲ್ಲೇ ಅಧಿಕಾರ ಹಿಡಿತೀವಿ ಅನ್ನುವಂಥದ್ದು, ಈ ಸ್ವಂತ ಬಲದ ಅಧಿಕಾರದ ಆಸೆಗೆ ತಣ್ಣೀರೇರಿಸಿದಂಗಾಗುತ್ತೆ, ನಾವು ಅವರ ಹಿಡಿತದಲ್ಲಿ ಸಿಕ್ಕು ಬೀಳ್ತೇವೆ ಅನ್ನುವಂಥ ಒಂದು ಅಸಮಾಧಾನ. ಮತ್ತು ಯಾಕೆ HD ಕುಮಾರಸ್ವಾಮಿ ಅವರಿಗೆ ಅಷ್ಟೊಂದು ಆದ್ಯತೆಯನ್ನು ಕೊಡಬೇಕು, ರಾಜ್ಯದಲ್ಲಿ ನಾವು ಪ್ರಬಲರಾಗಿದ್ದೀವಿ, ನಾವು ಬಲ ಇದ್ದೀವಿ, ನಾವೇ ಗೆದ್ದು ತೋರಿಸಬಹುದು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ಇದೆಯಲ್ಲ, ಆಡಳಿತ ವಿರೋಧಿ ಧೋರಣೆಗಳು, ಅದು ಬಿಜೆಪಿಯನ್ನು ಗೆಲ್ಲಿಸುತ್ತೆ ಅನ್ನುವಂಥ ಒಂದು ದೂರದ ಮಾತುಗಳನ್ನ ಬಿಜೆಪಿ ವಲಯದಲ್ಲೇ ವಿಜೇಂದ್ರ ಜೊತೆಗೆ ಯಡಿಯೂರಪ್ಪನವರ ಜೊತೆಗೆ ಬಿಜೆಪಿಯ ಹಲವಾರು ನಾಯಕರು ಚರ್ಚೆಯನ್ನು ಕೂಡ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಇದೇ ವಿಚಾರವನ್ನ ತೆಗೆದುಕೊಂಡು ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ BY ವಿಜೇಂದ್ರ ತೆರಳಿದ್ರು. ಆದ್ರೆ ರಿಸಲ್ಟ್ ಏನಾಯ್ತು, ಅಲ್ಲೇ ಇರತಕ್ಕಂಥದ್ದು ಟ್ವಿಸ್ಟ್. ನೋಡಿ, ಏನು ಇವರ ಸೀಟು ಹಂಚಿಕೆ ಇದೆಯಲ್ಲ, ಬಿಜೆಪಿ ಮತ್ತು JDS ನಡುವಿನ ಸೀಟು ಹಂಚಿಕೆಯ ಗೊಂದಲಕ್ಕೆ ಈಗ ಹೈಕಮಾಂಡ್ BY ವಿಜೇಂದ್ರ ಅವರಿಗೆ ಸೊಪ್ಪನ್ನ ಹಾಕಿಲ್ಲ ಅನ್ನುವಂಥದ್ದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ HD ಕುಮಾರಸ್ವಾಮಿ ಆಗಿರಲಿ, JDS ಸಖ್ಯ ಆಗಿರಲಿ, HD ದೇವೇಗೌಡ ಆಗಿರಲಿ, ಅವರನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತಯಾರಿಲ್ಲ. ಸ್ವತಃ ಮೋದಿ, ಅಮಿತ್ ಶಾ ಅವರು ಕೂಡ HD ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ, ಪರವಾಗಿ ನಿಂತು ಬಿಟ್ಟಿದ್ದಾರೆ. ಹಾಗಾಗಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರಿಗೆ ಒಂದು ರೀತಿಯ ನಿರಾಶೆಯಾಗಿದೆ. ಇದಕ್ಕೆ ಪಕ್ಕಾ ಉದಾಹರಣೆಯಾಗಿ ಒಂದು ಮಾತು ಹೇಳ, ಇನ್ನು ಯಡಿಯೂರಪ್ಪನವರು ತಮ್ಮ ಮಗನಿಗೆ ಸಾಕಷ್ಟು ರಾಜಕಾರಣದ ತಂತ್ರಗಳನ್ನ ಕಳಿಸಿ ಹೈಕಮಾಂಡ್ ಹತ್ತಿರಕ್ಕೆ ಕಳಿಸ್ಬಿಟ್ರಲ್ಲ, ಈ ಒಂದು ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಹೋಗಿ JDS ಮೈತ್ರಿ ಮತ್ತು HD ಕುಮಾರಸ್ವಾಮಿ ಅವರ ಬಗ್ಗೆ ಏನೇ ಹೇಳಿದ್ರು, ಸ್ವತಃ
ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚುವರಿ 2 ಜವಾಬ್ದಾರಿಗಳನ್ನು ವಹಿಸಿದ್ದಾರೆ. ನೋಡಿ, ಈಗಷ್ಟೇ ಅದು ಅನೌನ್ಸ್ ಆಗಿರ್ತಕ್ಕಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಈಗ ಆಲ್ರೆಡಿ ಅವರು ಕೇಂದ್ರ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು, ಆದರೂ ಕೂಡ ಅವರಿಗೆ ರೇರ್ ಅರ್ತ್ ಕಾರಿಡಾರ್ ಯೋಜನೆ ಅಂದ್ರೆ ಅಪರೂಪದ ಖನಿಜಗಳ ಉತ್ಪಾದನಾ ಯೋಜನೆಗೆ ಆ ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಜೊತೆಗೆ ನಿರ್ಮಾಣ ಮೂಲಸೌಕರ್ಯ ಮತ್ತು ಉಪಕರಣಗಳ ಉತ್ಪಾದನಾ ಯೋಜನೆ ಒಂದು ಜವಾಬ್ದಾರಿಯನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಹೆಚ್ಚುವರಿಯಾಗಿ ವಹಿಸಲಾಗಿದೆ ಅನ್ನುವಂಥದ್ದು. ಈ 2 ಯೋಜನೆಗಳ ಬಗ್ಗೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಈ ಯೋಜನೆಗಳಿಗೇನಿದೆ ಇದು ಒರಿಸ್ಸಾ, ಆಂಧ್ರ, ಕೇರಳ, ತಮಿಳುನಾಡಿನಲ್ಲಿ ಜಾರಿಯಾಗುತ್ತೆ. ಅಲ್ಲಿ ಕೂಡ ಕುಮಾರಸ್ವಾಮಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸೋ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಯೋಜನೆ 2 ಯೋಜನೆಗೆ ಸೇರಿ ಸುಮಾರು 14,000 ಕೋಟಿ ರೂಪಾಯಿಯನ್ನ ಈ ಕೇಂದ್ರ ಬಜೆಟ್ನಲ್ಲಿ ರಿಸರ್ವ್ ಮಾಡಿ ಇಡಲಾಗಿದೆ. ಈ ಯೋಜನೆಯ ಜವಾಬ್ದಾರಿ ಕುಮಾರಸ್ವಾಮಿಗೆ ಕೊಡಲಾಗಿದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ವೇಳೆ ಸೀಟು ಗೊಂದಲ, ಸೀಟು ಹಂಚಿಕೆ, ಬಿಜೆಪಿ ಸ್ಥಳೀಯ ನಾಯಕರ ಅಸಮಾಧಾನ, ರಾಜ್ಯ ನಾಯಕರ ಅಸಮಾಧಾನ ಇದ್ದಿದ್ರೆ ಜೆಡಿಎಸ್ ಪಕ್ಷ ಮತ್ತು ಕುಮಾರಸ್ವಾಮಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಿರಲಿ, ಅಮಿತ್ ಶಾ ಆಗಿರಲಿ ಸೊಪ್ಪನ್ನ ಹಾಕ್ತಿದ್ರ? ಇಲ್ಲ ಅಲ್ವಾ? ಆದ್ರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸೀಟ್ ಹಂಚಿಕೆ ಗೊಂದಲ ನಮ್ಮ ಹತ್ರ ತರಲೇಬೇಡಿ, ಅದನ್ನ ನಾವು ಡಿಸೈಡ್ ಮಾಡ್ತೀವಿ, ನಿಮ್ಮ ಯಾವ ಅಸಮಾಧಾನಗಳು ನಾವು ಕೇಳೋಕೆ ತಯಾರಿಲ್ಲ ಅನ್ನುವಂಥ ಮಾತು ಸ್ಪಷ್ಟವಾಗಿ ಹೇಳಿ ಕಳಿಸಿರ್ತಕ್ಕಂಥದ್ದು BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರಿಗೆ ಒಂದು ರೀತಿ ಪೆಚ್ಚು ಮೊರೆ ಹಾಕೊಂಡಾಗ ಆಗಿದೆ. ಜೊತೆಗೆ ಸ್ವತಃ BS ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಈ ಮೈತ್ರಿಗೆ ಕುರಿತಂತೆ, ಸೀಟು ಹಂಚಿಕೆ ಕುರಿತಂತೆ ಯಾವುದೇ ಗೊಂದಲ ಇಲ್ಲ, ವಿಧಾನಸಭೆಗೆ ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಒಗ್ಗಟ್ಟಾಗಿ ಎದುರಿಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ನೋಡಿ, ಇದೇ BY ವಿಜಯೇಂದ್ರ, BS ಯಡಿಯೂರಪ್ಪ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿತೇವೆ, ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿತೇವೆ ಅಂತ ಹೇಳ್ತಿದ್ರಲ್ವಾ, ಈಗೇನು ಹೇಳ್ತಾರೆ? ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ, ಮೈತ್ರಿಯಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಜೆಡಿಎಸ್ನ ಪವರ್ ಅಥವಾ ಎಚ್ ಡಿ ದೇವೇಗೌಡ ಅವರ ಅನಿವಾರ್ಯತೆ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರ ಅನಿವಾರ್ಯತೆಯನ್ನ ರಾಜ್ಯ ಬಿಜೆಪಿ ನಾಯಕರು, ಕಾರ್ಯಕರ್ತರು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು ಸ್ಪಷ್ಟಗೊಳ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಹೈಕಮಾಂಡ್ ಮಟ್ಟದಲ್ಲಿ HDK ಪರವಾಗಿ ವಾಲಿತು ಅನ್ನೋದರ ಕುರಿತ ಒಳಸುಳಿಗಳನ್ನ, ಒಳಮರ್ಮಗಳನ್ನ ಹೇಳಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.